Suvarna News Super Prime Time. ಇದು ನೇರ ಕ್ಷಿಪ್ರ ಕ್ರಾಂತಿಗೆ ಕುಮಾರ ಬಲಿ ವಿಶೇಷ ಚರ್ಚೆ. ನಾನು ರಮಾಕಾಂತ್. ರಾಜ್ಯಾದ್ಯಂತ ಬೇರೆ ಬೇರೆ ಪಕ್ಷಗಳಲ್ಲಿ ಅಂದರೆ ವಿಶೇಷವಾಗಿ 3 ಪಕ್ಷಗಳಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಇದರ ಮಧ್ಯದಲ್ಲಿ ಒಂದು ಕ್ಷಿಪ್ರ ಕ್ರಾಂತಿ ನಡೆದು ಕುಮಾರಸ್ವಾಮಿ ಅವರನ್ನ ಕೆಳಗಡೆ ಇಳಿಸಿ ಇನ್ಯಾರಾದರೂ ಮುಖ್ಯಮಂತ್ರಿ ಆಗ್ಬಿಡ್ತಾರಾ, ಆ ಇನ್ಯಾರಾದರೂ ಅನ್ನೋ ಒಂದು ಪ್ಲೇಸ್ನಲ್ಲಿ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಆಗ್ಬಿಡ್ತಾರಾ, ಬಿಜೆಪಿ ಕಡೆಯಿಂದ ಆಪರೇಷನ್ ಕಮಲವೇ ನಡೆದು ಆ ಮೂಲಕವಾಗಿ ಈ ಸರ್ಕಾರವನ್ನ ಕೆಡವಿ ಇವರು ಮೇಲಕ್ಕೆ ದಿಗ್ಗರಂತ ಎದ್ದು ಕುಳಿತು ಬಿಡ್ತಾರಾ, ಇಂಥ ಪ್ರಶ್ನೆಗಳಿವೆ. ಇದರ ಮಧ್ಯದಲ್ಲಿ ಸಾಕಷ್ಟು ಆಯಾಮದ ಪ್ರಶ್ನೆಗಳಿವೆ. ಕ್ಷಿಪ್ರ ಕ್ರಾಂತಿ ನಡೆಯೋದಾದ್ರೆ ಹೇಗೆ ನಡೆಯುತ್ತೆ, ಸ್ಪೀಕರ್ ಅವರು ಏನೇನು ಮಾಡಬಹುದಾಗುತ್ತೆ, ಇನ್ ಕೇಸ್ ಸ್ಪೀಕರ್ ಅವರಿಗೆ ಕೊಟ್ಟಂತ ರಾಜೀನಾಮೆ ಅಂಗೀಕಾರ ಆಗದೇ ಇದ್ರೆ ರಾಜ್ಯಪಾಲರ ಬಳಿ ಹೋಗಿ ಬಿಜೆಪಿ ಏನು ಮಾಡಬಹುದಾಗತ್ತೆ, ಅವ್ರ ಮುಂದೆ ಇರತಕ್ಕಂಥ ದಾರಿಗಳೇನು, ಜೊತೆಗೆ ಇಷ್ಟು ಕ್ಷಿಪ್ರ ಕ್ರಾಂತಿಯಿಂದ ಪ್ರಯೋಜನ ಪಡೆಯೋದು ಸಿದ್ದರಾಮಯ್ಯನವರ, ಯಡಿಯೂರಪ್ಪನವರ ಅಥವಾ ಇವರಿಬ್ಬರು ಅಲ್ವಾ, ಇಂಥ ಸಾಕಷ್ಟು ಪ್ರಶ್ನೆಗಳಿವೆ. ಎಲ್ಲ ಪ್ರಶ್ನೆಗೂ ಕೂಡ ಪಾಯಿಂಟ್ ಬೈ ಪಾಯಿಂಟ್ ಆನ್ಸರ್ನ ನೋಡ್ತಾ ನಮ್ಮ ಸ್ಟುಡಿಯೋದಲ್ಲಿರ್ತಕ್ಕಂಥ ಗೆಸ್ಟನ್ನು ಕೂಡ ನಾನು ಮಾತನಾಡಿಸ್ತೀನಿ. ಆ ಮೂಲಕವಾಗಿ ಈ ರಾಜಕೀಯ ವಿಚಾರಗಳ ಎಲ್ಲ ಆಯಾಮಗಳನ್ನು ಕೂಡ ಒಂದು ಪರಿಚಯ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡೋಣ. ರೆಸಾರ್ಟ್ ರಾಜಕೀಯವೇ ಇದೇ 16ನೇ ತಾರೀಕು ಶುರುವಾಗಿಬಿಡುತ್ತಾ, ಯಾರಿಗೆ ಯಾವ ಲಾಭಕ್ಕಾಗಿ ಈ ಕ್ಷಿಪ್ರ ಕ್ರಾಂತಿ, ಎಲ್ಲ ವಿಚಾರ ನೋಡ್ತಾ ಬರೋಣ. ನಾವು ಮೊದಲಿಗೆ ಕ್ಷಿಪ್ರ ಕ್ರಾಂತಿ ಸನ್ನಿಹಿತ ಆಗಿಬಿಟ್ಟಿದ್ಯಾ, ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋಗೋಣ.
ಮತ್ತಷ್ಟು ಪಾಯಿಂಟ್ಸ್ ಕೂಡ ಇದೆ, ಅದನ್ನು ಕೂಡ ಹೇಳ್ತೀನಿ. ನಾನು ಈ ಒಂದು ಪಾಯಿಂಟ್ಸ್ನ ಆಧಾರದ ಮೇಲೆ ಇದೀಗ ಚರ್ಚೆ ಶುರು ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮ ಮುಂದಿಗೆ ತೇಜಸ್ವಿನಿ ಗೌಡ ಅವರಿದ್ದಾರೆ, MLC ಬಿಜೆಪಿ ಮುಖಂಡೆ. ಸ್ವಾಗತ ನಿಮಗೆ ತೇಜಸ್ವಿನಿ ಗೌಡ ಅವರೇ. ಇನ್ನು ಬ್ರಿಜೇಶ್ ಕಾಳಪ್ಪನವರಿದ್ದಾರೆ, AICC ವಕ್ತಾರರು. ಸ್ವಾಗತ ನಿಮಗೆ ಬ್ರಿಜೇಶ್ ಕಾಳಪ್ಪನವರೇ. ಮಹದೇವ್ ಪ್ರಕಾಶ್ ಅವರಿದ್ದಾರೆ ನಮ್ಮ ಜೊತೆಯಲ್ಲಿ, ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರು. ಸ್ವಾಗತ ನಿಮಗೆ ಮಹದೇವ್ ಪ್ರಕಾಶ್ ಅವರೇ. ತೇಜಸ್ವಿನಿ ಗೌಡ ಅವರೇ, ಕ್ಷಿಪ್ರ ಕ್ರಾಂತಿ ಸನ್ನಿಹಿತ ಅಂತ ನಾವು ಕೇಳ್ಪಡ್ತಾ ಇದ್ದೀವಿ. 16ಕ್ಕಿಂತ ಹೆಚ್ಚಿನ ಶಾಸಕರ ಒಂದು ರಾಜೀನಾಮೆ ಕೊಡ್ತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳಿ ಯಡಿಯೂರಪ್ಪನವ್ರು ಕೊಡಿಸ್ತಾ ಇದ್ದಾರೋ ಅಥವಾ ಸಿದ್ದರಾಮಯ್ಯನವ್ರು ಕೊಡಿಸ್ತಾ ಇದ್ದಾರೋ, ಬಳ್ಳಾರಿ ಕೊಡಿಸ್ತಾ ಇದೆಯೋ, ಬೆಳಗಾವಿ ಕೊಡಿಸ್ತಾ ಇದೆಯೋ, ವಿ ಡೋಂಟ್ ನೋ. ಅಂಥ ವಾತಾವರಣ ಇದೆ ಅಂತ ಕೇಳ್ಪಡ್ತಾ ಇದ್ದೀವಿ. ಅಲ್ಲ, ನಿಮ್ಮ ಒಟ್ಟಾರೆ ವಿಶ್ಲೇಷಣೆ ನೋಡ್ತಾ ಇದ್ದೆ, ಅದೆಲ್ಲ ನಿಜ ಆದ್ರೆ ಖುಷಿ ಆಗತ್ತೆ. ಮತ್ತೆ ಮಹದೇವ್ ಪ್ರಕಾಶ್ ಸರ್ ಕೂಡ ಒಂದಷ್ಟು ಸಾಧ್ಯತೆಗಳ ಬಗ್ಗೆ ಮಾತನಾಡ್ತಾರೆ. ಇಲ್ಲಿ ಇವತ್ತು ನಿಜವಾಗ್ಲೂ ಏನಾದ್ರು ವಸ್ತುಸ್ಥಿತಿ ಮೇಲೆ ಬೆಳಕು ಚೆಲ್ಲಬೇಕಾಗಿರೋದು ನಮ್ಮ ಮಿತ್ರರಾದಂತ ಬ್ರಿಜೇಶ್ ಅವರು. ಅಲ್ಲಿ ಏನ್ ಆಕ್ಷನ್ ಆಗುತ್ತೆ ಅನ್ನೋದ್ರ ಮೇಲೆ ನಮ್ಮ ರಿಯಾಕ್ಷನ್ ನಿಂತಿರುತ್ತೆ. ಬಿಜೆಪಿ ಏನಿದ್ರು ರಿಯಾಕ್ಷನ್ ಕೊಡುವ ನಿಟ್ಟಿನಲ್ಲಿ ನಾವು ನಿಂತಿದ್ದೀವಿ. ನಿಮ್ದು ಆಕ್ಷನ್ ಅಂತ ಹೇಳ್ತಾರಲ್ಲ ಮೇಡಮ್, ಕೆಲವು ಕಡೆ ನಿಮ್ದು ಆಕ್ಷನ್ ಇದೆ ಅಂತ ಹೇಳಿ. ಹಂಗೇನಿಲ್ಲ. ಈಗ ತಾವೇನು ಹೇಳಿದ್ರಿ, ಒಂದಿಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಎಲ್ಲವೂ ಸರಿ ಇದೆ ಅಂತಲ್ಲ, ಕದಡಿದೆ, ನೀರು ಕದಡಿದೆ. ಅಲ್ಲಿ ಏನು ಅಲ್ಲಿ ಮೊಸಳೆ ಇದೆಯಾ, ಮೀನಿದೆಯಾ, ಅಥವಾ ಸುಮ್ಮನೆ ಬೊಬ್ಬೆ ಬರ್ತಾ ಇದೆಯಾ ನಮಗ್ ಗೊತ್ತಿಲ್ಲ. ಒಟ್ಟಾರೆಯಾಗಿ ಅವರು ಸಮ್ಮಿಶ್ರ ಸರ್ಕಾರ ಮಾಡಿದರೆ ಅವರು ನೀಟಾಗಿ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದು ಜನರ ಆಶಯ. ನಾವು ಕೂಡ ಪ್ರತಿಪಕ್ಷದಲ್ಲಿ ಆ ರೀತಿ ಏನಾದ್ರು ತೊಂದರೆಗಳಾದಾಗ, ಮಿತ್ರ ಪಕ್ಷದಲ್ಲಿ ಏನಾದ್ರು ತೊಂದರೆಗಳು ನಮ್ಮ ಶಾಸಕರಿಗೆ ಟಚ್ ಮಾಡ್ಲಿ, ನಮ್ಮ ಬಳಿ 10 ಜನ ಶಾಸಕರ ಲಿಸ್ಟ್ ಇದೆ, 5 ಜನ ಲಿಸ್ಟ್ ಇದೆ. ಸರಾ ಮಹೇಶ್ ಅವರು ಮಾತಾಡ್ತಾರೆ, ನನಗೆ ಪ್ಲಾನ್, ಈ ಒಂದು ಪಾನ್ ಅನ್ನ ಹೇಗೆ ಮೂವ್ ಮಾಡ್ಬೇಕು ಗೊತ್ತಿದೆ, ಚೆಸ್ ಪ್ಲೇಯರ್ ನಾನು, ಹೂ ಇಟ್ಕೊಂಡಿಲ್ಲ ಕಿವಿ ಮೇಲೆ. DK ಶಿವಕುಮಾರ್ ಅವರು ಮಾತಾಡ್ತಾರೆ. ನೀವು ಯಾರು ಟಚ್ ಮಾಡ್ತಿಲ್ವ ಮೇಡಮ್? ಹಾಗಾದ್ರೆ ಇಲ್ಲೇ ಕೂತಿದ್ದೀರಾ ನೀವು? DK ಅವ್ರದ್ದೇನಿದ್ರು ರಾಮನಗರಕ್ಕೆ ಸೀಮಿತ, ರಾಜ್ಯಕ್ಕೆ ಮತ್ತು ಇದು ಬೇರೆ ಕಡೆನೇ ನಡೀತಕ್ಕಂಥದ್ದು. ಒಂದು ನ್ಯಾಷನಲ್ ಪಾರ್ಟಿ ಕಾಂಗ್ರೆಸ್, ಅಲ್ಲಿ ಇವತ್ತು ಶಾಸಕಾಂಗದ ಪಕ್ಷಕರಾಗಿ ಸಿದ್ದರಾಮಯ್ಯನವರು ಇದ್ದಾರೆ, ಸಮನ್ವಯ ಸಮಿತಿ ಅಧ್ಯಕ್ಷರಾಗಿದ್ದಾರೆ, ದಿನೇಶ್ ಗುಂಡೂರಾವ್ ಅಧ್ಯಕ್ಷರಾಗಿದ್ದಾರೆ. ಹಾಗಾಗಿ ಬೇರೆ ಬೇರೆ ಪ್ಲೇಯರ್ಸು, ಅವರ ಹೈಕಮಾಂಡು, ಬ್ರಿಜೇಶ್ ಅದ್ರ ಬಗ್ಗೆ, ಅವ್ರ ಪಕ್ಷದ ಬಗ್ಗೆ ಅವ್ರು ಮಾತನಾಡೋದು ಒಳ್ಳೇದು ಮಾತನಾಡ್ತಾರೆ ಅವರು. ರಮಕಾಂತ್ ಖಂಡಿತ ಈಗ ತುಂಬ ಜನ ಶಾಸಕರು ಎಲ್ಲ ನಮ್ಮ ಪ್ರತಿಪಕ್ಷದ ನಾಯಕರಾಗಿದ್ದಾರೆ. ನಮ್ಮ ಶಾಸಕರೆಲ್ಲ ಸದಾಕಾಲ, ಯಾಕಂದರೆ ನಮಗೆ ಅಸಹಕಾರ ಇದೆ, ನಮ್ಮ ಕ್ಷೇತ್ರಗಳಲ್ಲಿ ಡೆವಲಪ್ಮೆಂಟ್ಗೆ ತೊಂದರೆ ಇದೆ. ಹಾಗಾಗಿ ಅವರ ಕಷ್ಟ ಸುಖಗಳನ್ನ ಹೇಳ್ಕೊಳ್ಳಿಕ್ಕೆ ನಮ್ಮ ನಾಯಕರ ಬಳಿ ಹೋಗ್ತಾರೆ. ಇಂಥದ್ದೇನೇ ಒಂದು ವೇಳೆ ತಾವೇನು ಅಂತಿದ್ದೀರಿ, ಸಹಜವಾಗಿ ಒಂದು ಪೊಲಿಟಿಕಲ್ ಪಾರ್ಟಿಯಲ್ಲಿ ಪ್ಲಾನ್ A, B ಇದೇ ಇರಬೇಕು, ಒಂದು ರೆಸ್ಪಾನ್ಸಿಬಲ್ ಪೊಲಿಟಿಕಲ್ ಪಾರ್ಟಿ. ಬಟ್ ನಿಜವಾಗ್ಲೂ ಏನ್ ನಡೀತಾ ಇದೆ, ಏನು ಕ್ಷಿಪ್ರ ಕ್ರಾಂತಿ ಆಗುತ್ತೆ ಅಂತ ತಾವ್ ಹೇಳ್ತಾ ಇದ್ದೀರಿ, ಸದ್ಯಕ್ಕೇನು ಅಂತ ಯಾವುದೇ ಲಕ್ಷಣಗಳು? ಬ್ರಿಜೇಶ್ ಕಾಳಪ್ಪನವರೇ, 16ಕ್ಕಿಂತ ಹೆಚ್ಚಿನ ಶಾಸಕರ ರಾಜೀನಾಮೆ ಕೊಡಿಸುವಂತ ಒಂದು ಪ್ರಯತ್ನಗಳಾಗ್ತಾ ಇದೆ. ನಾನು ಯಾವ ಪಾರ್ಟಿ ಅಂತ ಮಾತನಾಡಲ್ಲ. ಬಿಜೆಪಿ ಮಾಡ್ತಾ ಇದ್ದಾರಾ, JDS ಮಾಡ್ತಾ ಇದೆಯಾ, ಕಾಂಗ್ರೆಸ್ ಮಾಡ್ತಾ ಇದೆಯಾ, ಅಥವಾ ಅತೃಪ್ತರೇ ಸೇರ್ಕೊಂಡು ಇಂಥ ತೀರ್ಮಾನಕ್ಕೆ ಬಂದುಬಿಟ್ಟಿದ್ದಾರಾ ನಮ್ಗೆ ಗೊತ್ತಿಲ್ಲ. ಇಷ್ಟು ಅಸಮಾಧಾನ ಬರಲಿಕ್ಕೆ HD ಕುಮಾರಸ್ವಾಮಿ ಅವರು ಒಂದು ಕಾರಣ, ಅಥವಾ DK ಶಿವಕುಮಾರ್ ಅವರು ಒಂದು ಕಾರಣ ಅಂತ ಕೂಡ ಕೆಲವರು ಮಾತನಾಡ್ತಾ ಇದ್ದಾರೆ. ನಮ್ಮ ಬೇಡಿಕೆಗಳಿಗೆ ಬೆಲೆ ಕೊಡ್ತಾ ಇಲ್ಲ ಇವರು. ಒಂದು ಮೈತ್ರಿ ಪಕ್ಷ ಇದೀವಿ ಅಂತಾನೆ ಈ JDS ಪಕ್ಷ ಗೊತ್ತಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ರಮಾಕಾಂತ್, ಒಂದು ವಿಚಾರ ನಾವೆಲ್ಲ ತಿಳ್ಕೊಬೇಕಾಗಿದೆ. ಆಮೇಲೆ ಕಾಂಗ್ರೆಸ್ ಪಕ್ಷದಲ್ಲಂತೂ ಎಲ್ಲ MLAಗಳಿಗೂ ಇದು ಗೊತ್ತಿರುವಂಥ ವಿಚಾರ. ಅದೇನು ಅಂತ ಹೇಳಿದ್ರೆ, ನಾವು ಸಪೋರ್ಟ್ ಮಾಡಿರುವಂಥದ್ದು JDSಗೆ ಅದು ಅನ್ಕಂಡೀಷ್ನಲ್ ಸಪೋರ್ಟ್ ಇದೆ. ಅದು ಆಮೇಲೆ ಅನ್ಕಂಡೀಷ್ನಲ್ ಸಪೋರ್ಟ್ ಕೊಟ್ಟಿರುವಂಥದ್ದು ಹೈಕಮಾಂಡ್ ಕೊಟ್ಟಿದೆ. ಸೊ ಇವತ್ತು ಇಲ್ಲ ನಮ್ಮನ್ನು ಯಾರೂ ಕನ್ಸಿಡರ್ ಮಾಡ್ತಾ ಇಲ್ಲ ಅನ್ನೋಂಥದ್ದು ಅದು 100% ತಪ್ಪು. ಆಯಿತಾ? ಆಮೇಲೆ ಈ ಸರ್ಕಾರ ಯಾವತ್ತು ಬಂತು, ಸರ್ಕಾರಕ್ಕೆ ಬರೋಕ್ಕಿಂತ ಮೊದಲೇ ಇಂಥ ವದಂತಿಗಳಿದ್ದು, ಏನೋ ಇವತ್ತು ಬಿದ್ದೋಗ್ಬಿಡ್ತದೆ, ನೆನ್ನೆ ಬೀಳಬೇಕಾಗಿತ್ತು ಬಟ್ ನಾಳೆ ಬೀಳುತ್ತೆ, ಅಥವಾ ಆಚರಣೆ ಅನ್ಕಂಡೀಷನಲ್ ಸಪೋರ್ಟ್ ಅನ್ನೋದನ್ನ ಮಾಧ್ಯಮಗಳ ಮುಂದೆ ಹೇಳ್ತಾ ಇದ್ದೀರಿ ಅಂತ ನಂಬೇಕಾ? ಒಳಗಡೆನೂ ಅದೇ ಇದೆಯಾ ಬ್ರಿಜೇಶ್ ಕಾಳಪ್ಪನವರೇ? ಅನ್ಕಂಡೀಷನಲ್, ಯಾರಿಗೇನು ಆಸೆ ಇಲ್ಲದೆ ಸುಮ್ಮನೆ ಕೊಟ್ಬಿಟ್ಟಿದ್ದೀರಾ ಕುಮಾರಸ್ವಾಮಿ ಅವರೇ, ಕುಳಿತುಕೊಂಡು 5 ವರ್ಷ ಆಳ್ವಿಕೆ ಮಾಡಿಬಿಡಿ ಅಂತ ಜನ ನಂಬೇಕಾ ಇದನ್ನ ಬ್ರಿಜೇಶ್ ಕಾಳಪ್ಪನವರೇ? ನೋಡಿ, ಇವಾಗ ಯಾವ ಸಂದರ್ಭದಲ್ಲಿ ನಾವಿಬ್ರು ಸೇರ್ಕೊಂಡಿದ್ದೀವಿ ಅನ್ನೋಂಥದ್ದು. ಸರಿ, ಸೇರಿದ್ರಿ, ಸರ್ಕಾರ ಮಾಡಿದಿರಿ ಸರ್, ಅನ್ಕಂಡೀಷನಲ್, ಬೇಷರತ್ ಬೆಂಬಲ, ಯಾರಿಗೂ ಮಂತ್ರಿಗಿರಿ ಬೇಡ, ಯಾರಿಗೂ ಆಳ್ವಿಕೆ ಬೇಡ, ಯಾರಿಗೂ ಅಧಿಕಾರ ಬೇಡ, ಇವ್ರ ಖಾತೆಯಲ್ಲಿ ಅವರು ಹಸ್ತಕ್ಷೇಪ ಮಾಡಿದ್ರಂತೆ, ಅವ್ರ ಖಾತೆಯಲ್ಲಿ ಇವರು ಹಸ್ತಕ್ಷೇಪ ಮಾಡಿದ್ರಂತೆ ಅಂತ ಯಾಕೆ ಬಬ್ಬೆ ಹಾಕ್ತಾ ಇದ್ದಾರೆ? ಹಾಗಾದ್ರೆ ನೋಡಿ, ಇವಾಗ ಹೈಕಮಾಂಡ್ ಹೇಳಾದ್ಮೇಲೆ ಅನ್ಕಂಡೀಷನಲ್ ಸಪೋರ್ಟ್ ಅಂತ ಹೇಳಾದ್ಮೇಲೆ ಅದು ಮತ್ತೆ ನಾವಿಬ್ರು ಸೇರ್ಕೊಂಡೇ ಮಾಡಿದ್ವಿ ಸರ್ಕಾರ. ಆಯಿತಾ? ಸರ್ಕಾರ ಸೇರೋ ಸಂದರ್ಭದಲ್ಲಿ ಒಂದಷ್ಟು ರೂಟ್ ಹೇಗೆ ಹೋಗಬೇಕು ಮತ್ತು ಅದು ಲಾರ್ಜರ್ ಪ್ಲ್ಯಾನ್ ಹೇಗಿರಬೇಕು ಅನ್ನೋಂಥದ್ದು ಎಲ್ಲರೂ ತಲೆ ಹಾಕಲೇಬೇಕಾಗುತ್ತೆ. ಸೊ ಆ ಕಾರಣದಿಂದ ಇವತ್ತು ಒಂದಷ್ಟು ಇಲ್ಲ, ದಾರಿ ತಪ್ಪೋ ವಿಷಯ ಇದೇ ಇಲ್ಲ. ಅದು ದ ಪಾಯಿಂಟ್ ಈಸ್, ಮೊದಲನೇ ದಿನ ನಾವು ಏನು ಎಷ್ಟು ಜನ
ಹೊರಡೆ ಬರಬೇಕು, ಬೇರೆ ಬೇರೆ ಇದು ವಾಯ್ಸಸ್ನ ಮಾತಾಡ್ತಾ ಇದ್ರು. ಅದು ಇವತ್ತು ಎಲ್ಲೂ ಇಲ್ಲ. ಆಯ್ತಾ? ಹೇಳಿದ್ದೇನು ಗೊತ್ತಾ, ಅನ್ಕಂಡೀಷನಲ್ ಸಪೋರ್ಟ್ ಕೊಟ್ಬಿಟ್ಟಿದ್ದೀವಿ ನಾವು, ಈಗ ನಾವು ಖ್ಯಾತೆ ತೆಗೆಯೋದು ತಕರಾರು ತೆಗೆಯೋದ್ರಲ್ಲಿ ಅರ್ಥ ಇಲ್ಲ ಅಂತ ಮಾತನಾಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ನಾಯಕರ ಶಾಸಕರ ಆರೋಪಗಳೇನು ಗೊತ್ತಾ, ಬೆಳಗಾವಿ ರಾಜಕಾರಣವೂ ಡಿ ಕೆ ಶಿವಕುಮಾರ್ ಅವ್ರಿಗೆ ಬೇಕು, ಬಳ್ಳಾರಿ ರಾಜಕಾರಣನೂ ಬೇಕು, ಕಂಪ್ಲೇಂಟ್ ಮಾಡ್ಲಿಕ್ಕೆ ಹೋದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ರಿ ಅಂತ ಮಾತನಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು. ಇಂಡೈರೆಕ್ಟ್ಲಿ ನಮ್ಮನ್ನು ಮುಗಿಸಿಬಿಡುವಂಥ ಒಂದು ಪ್ಲಾನ್ ಕೂಡ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನೇಕ ಶಾಸಕರ ದೂರುಗಳಿವೆ. ಜಾರಕಿಹೊಳಿ ಅವರು ಏನು ಮಾತನಾಡ್ತಾ ಇದ್ದಾರೆ ನೋಡ್ತಾ ಇದ್ದೀರಿ, ಬಳ್ಳಾರಿ ಶಾಸಕರ ವಲಯದಲ್ಲಿ ಏನು ಆರೋಪ ಇದೆ ನೋಡ್ತಾ ಇದ್ದೀವಿ. ಅನ್ಕಂಡೀಷನಲ್ ಸಪೋರ್ಟ್ ಅಂತ ಹೇಳಿ ಕೈ ಮುಕ್ಕೊಂಡು ಕೂತ್ಬಿಟ್ಟಿದ್ದಾರಾ ಕಾಂಗ್ರೆಸ್? ರಮಾಕಾಂತ್, ಈ ಕಳೆದ 110 ದಿನಗಳ ಅವಧಿ ಒಳಗಿನ ಸರ್ಕಾರವನ್ನು 2 ನೆಲೆಯಲ್ಲಿ ನಾವು ಗಮನಿಸ್ಬೋದು. ಒಂದು, ಕಾಂಗ್ರೆಸ್ ಪಕ್ಷ ಅನ್ಕಂಡೀಷನಲ್ ಸಪೋರ್ಟ್ ಅನ್ನುವಂತಹ ಸಪೋರ್ಟನ್ನು ನೀಡಿತು. ಅನ್ಕಂಡೀಷನಲ್ ಸಪೋರ್ಟನ್ನು ನೀಡಿ ಎಲ್ಲಿಯವರೆಗೆ ಅವರು ಆರಂಭದ ದಿನಗಳಲ್ಲಿ ಮಾತನಾಡಿದ್ರು ಅಂದರೆ, ನಾವು ವಿ ಸಿಟ್ ಔಟ್ಸೈಡ್ ಆ್ಯಂಡ್ ಗೌರ್ಮೆಂಟ್ ಫಾರ್ಮ್ ಮಾಡೋದಕ್ಕೆ ನಾವು ಇರ್ತೀವಿ ಅಂತ ಹೇಳಿದ್ರು. ಅದನ್ನು ದೇವೇಗೌಡರು ಬೇಡ, ಎಲ್ಲ ಜೊತೆಲೇ ಮಾಡೋಣ ಅಂದ್ರು ಅಂತ ಅಂದ್ಬಿಟ್ಟು ಸರ್ಕಾರಕ್ಕೆ ಸೇರಿಕೊಂಡ್ರು. ಅಲ್ಲಿಗೆ ಒಂದು ಕಂಡೀಷನ್ ಮುಗಿದೋಯ್ತು. ನಾನು ಇದನ್ನು ಹೇಳ್ತಾನೆ ಇದ್ದೀನಿ. ಆಮೇಲೆ ನಾನು ಅನೇಕ ಬಾರಿ ಹೇಳಿದೆ, ಈ 110 ದಿನಗಳಲ್ಲಿ ಸಿದ್ದರಾಮಯ್ಯನವರು ಸಮನ್ವಯ ಸಮಿತಿ ಅಧ್ಯಕ್ಷರು ಮತ್ತು ಶಾಸಕಾಂಗ ಪಕ್ಷದ ನಾಯಕರು ಸರ್ಕಾರದಲ್ಲಿ ನೆಮ್ಮದಿಯ ಶಾಂತಿಯ ವಾತಾವರಣವನ್ನು ಸೃಷ್ಟಿ ಮಾಡಿ ಒಂದು ಸುಭದ್ರ ಸರ್ಕಾರ ಅಡಿಯಿಡೋದಕ್ಕೆ ಪೂರಕವಾದಂತಹ ಒಂದು ಅಟ್ಮಾಸ್ಫಿಯರನ್ನು ಸೃಷ್ಟಿ ಮಾಡಲಿಲ್ಲ. ಸಿದ್ದರಾಮಯ್ಯನವರು ನಿರಂತರವಾಗಿ ಬೀಟಿಂಗ್ ಅದಕ್ಕೆ ಪ್ರತಿಕ್ರಿಯೆಯಾಗಿ ಕುಮಾರಸ್ವಾಮಿ ಅವರು ತಮ್ಮ ಪ್ರತಿಕ್ರಿಯೆಗಳನ್ನು ಹೇಳ್ತಾನೆ ಹೋದರು. ಅಂದರೆ ಮೈತ್ರಿ ಸರ್ಕಾರದಲ್ಲಿ ಸೌಹಾರ್ದಯುತ ವಾತಾವರಣ ಅನ್ಕಂಡೀಷನಲ್ ಸಪೋರ್ಟ್ನ ಲಕ್ಷಣ ಅಂತ ಹೇಳ್ಬಿಡಿ. ಅಲ್ಲ, ಅದನ್ನು ಪೂರ್ತಿ ಕನ್ಕ್ಲೂಡ್ ಮಾಡ್ತಿದ್ರು ರಮಾಕಾಂತ್. ಮೈತ್ರಿ ಸರ್ಕಾರದಲ್ಲಿ ಸೌಹಾರ್ದಯುತ ಸಂಬಂಧ ಇಲ್ಲ ಅನ್ನೋದು ತುಂಬಾ ಸ್ಪಷ್ಟವಾಗಿ ಎಸ್ಟಾಬ್ಲಿಷ್ ಆಯ್ತು. ಒಂದು ಕಡೆ ರೈತರ ಸಾಲ ಮನ್ನಾ ಮಾಡೋಕ್ಕಾಗಲ್ಲ, ಪೂರ್ಣ ಪ್ರಮಾಣದ ಬಜೆಟ್ ಮಂಡಿಸೋದಕ್ಕಾಗಲ್ಲ. ಈ ಸರ್ಕಾರ 2018 ಲೋಕಸಭಾ ಎಲೆಕ್ಷನ್ವರೆಗಿರುತ್ತೆ ಅಂತ ಅವ್ರು ಹೇಳಿದ್ರು. ಈ ವಿಧಾನಸೌಧದಲ್ಲಿ ಭ್ರಷ್ಟಾಚಾರ ಇದೆ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾರೆ, ಇದ್ರೆ ಫೈಂಡ್ ಔಟ್ ಮಾಡಲಿ ಅಂದ್ರು. ಇವರು ಪೂರ್ಣ ಪ್ರಮಾಣದ ಬಜೆಟ್ ಮಂಡಿಸ್ತೀನಿ, ಸಾಲ ಮನ್ನಾ ಮಾಡ್ತೀನಿ ಅಂತ ಅಂದ್ರು. ನಾನು ವಿಷಕಂಠನಾಗಿದ್ದೀನಿ ಅಂತ ಅಂದ್ರು. ಹೀಗೆ ಕುಮಾರಸ್ವಾಮಿ ಅವರು ಹೇಳ್ತಾನೆ ಹೋದ್ರೆ. ಐ ವಿಲ್ ಕನ್ಕ್ಲೂಡ್. ಒಂದು ಆಸ್ಪೆಕ್ಟ್ ಹೇಳಿದ್ದೀನಿ ರಮಾಕಾಂತ್, ಅಂದ್ರೆ ಕಳೆದ 110-115 ದಿನಗಳ ಅವಧಿ ಒಳಗೆ ನೆಮ್ಮದಿ ಮತ್ತು ಶಾಂತಿ, ಸುಭದ್ರತೆಯ ಯಾವ ಸೂಚನೆಗಳು ಈ ಸರ್ಕಾರದಲ್ಲಿ ಕಂಡು ಬರಲಿಲ್ಲ. ಕುಮಾರಸ್ವಾಮಿ ಅವರು ಉತ್ತಮವಾದ ಸರ್ಕಾರ ಕೊಡಬೇಕು ಅಂತ ಟ್ರೈ ಮಾಡಿದ್ರು, ಸಿದ್ದರಾಮಯ್ಯನವರು ಕಾಲೆಳೆದ್ರು. ಅದು ಒಂದು ಆಸ್ಪೆಕ್ಟ್. ಅನದರ್ ಆಸ್ಪೆಕ್ಟ್ ನೋಡಿ, ಸರ್ಕಾರ ರಚನೆ ಆದ ತಕ್ಷಣವೇ ಕಳೆದ 30-35 ವರ್ಷಗಳ ಅವಧಿ ಒಳಗೆ ಯಾರ್ಯಾರು ಮಂತ್ರಿಗಳಾಗಿದ್ರು ಅವರು ನಾವು ಮಂತ್ರಿಗಳಾಗಬೇಕು ಅಂತ ಅಂದ್ಬಿಟ್ಟು ಅಧಿಕಾರವನ್ನ ಸ್ಥಾಪಿಸಿ ಮಂತ್ರಿಗಳಾದ್ರು. ಇಟ್ ಈಸ್ ನಾಟ್ ಜಸ್ಟ್ ಶಿವಕುಮಾರ್ ಅಲೋನ್. ಶಿವಕುಮಾರ್ ಅವರಿಗೆ ಯಾಕೆ ಬೆರಳು ತೋರಿಸ್ಬೇಕು? ಇಟ್ ಈಸ್ ದೇಶಪಾಂಡೆ, ಇಟ್ ಈಸ್ ಕೃಷ್ಣ ಬೈರೇಗೌಡ, ಈ ರೀತಿ ಲಿಸ್ಟ್ ಹಾಕೊಳ್ತಾ ಹೋದ್ರೆ ಕಳೆದ 10, 15, 20 ವರ್ಷಗಳ ಅವಧಿ ಒಳಗೆ ನಿರಂತರವಾಗಿ ಸಚಿವರಾದವರೇ ಆಗ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಡಾಕ್ಟರ್ ಪರಮೇಶ್ವರ್. ಅಂದ್ರೆ ಅಧಿಕಾರ ಇರೋರಿಗೆ ಅಧಿಕಾರ ಬೇಕು, ಅಧಿಕಾರ ಇಲ್ಲದ ಶಾಸಕರು ಎಲ್ಲ ಕಾಲಕ್ಕೂ ಗುಲಾಮರು ಬಿದ್ದಂಗೆ ಬಿದ್ದಿರಬೇಕು. ಅದು ಒಂದು ಅತೃಪ್ತಿಗೆ ಕಾರಣ. ಫೈನ್. ಈ 2 ಅತೃಪ್ತಿಗಳ ಕಾರಣದಿಂದಾಗಿ ಸರ್ಕಾರವನ್ನು ಅಲುಗಾಡಿಸ್ಲಿಕ್ಕೆ ಹೊರಟಿದ್ದಾರಾ? ಇದರ ಜೊತೆಗೇನೆ ರೆಸಾರ್ಟ್ ರಾಜಕಾರಣ ಹೇಗೆ ಶುರುವಾಗಬಹುದಾಗತ್ತೆ? ಬೇರೆ ವಿಚಾರಗಳನ್ನು ಅಬ್ಸರ್ವ್ ಮಾಡ್ತಾ ಬಂದಾಗ ಸಿದ್ದರಾಮಯ್ಯನವರೇ ಎಲ್ಲ ಒಂದು ಗೇಮ್ ಪ್ಲಾನ್ ಅನ್ನ ಮಾಡಿ ತಣ್ಣಗೆ ಯುರೋಪ್ನಲ್ಲಿ ಕುಳಿತಿದ್ದಾರಾ? ಈ ಪ್ರಶ್ನೆ ಕೂಡ ಇದೆ. ಅದ್ರ ಬಗ್ಗೆನೂ ಚರ್ಚೆ ಮಾಡ್ತೀನಿ ಬ್ರೇಕ್ ಆದ್ಮೇಲೆ.